ಆ ಎಲೆಕ್ಟ್ರಾನಿಕ್ ಸಿಟಿದಿಂದ ಈ ಕಡೆ ನೀವು ಬರ್ತಾ ಇದ್ರ ಅಂದ್ರೆ ಆ ಫ್ಲೈಓವರ್ ದಿಂದ ಪ್ರತಿ 3ನೇ ಬಿಲ್ಡಿಂಗ್ IVF ಸೆಂಟರ್ ಆಗಿದೆ. ಹೌದು ಹೌದು ಯಾಕಾಗಿದೆ 3ನೇ ಬಿಲ್ಡಿಂಗ್ IVF ಸೆಂಟರ್ ಅಂದ್ರೆ ಒಂದ್ರೆ ಪುರುಷರ್ನಲ್ಲಿ ಕಾಮ ಇಚ್ಛೆ ಕಡಿಮೆ ಆಗಿದೆ, ಕಾಮ ಮಾಡಕ್ ಅವನು ಅಸಮರ್ಥ ಆಗಿದ್ದಾನೆ, ಕಾಮ ಇಚ್ಛೆ ಇದ್ದೇ ಇರುತ್ತೆ. ಅವಾಗ ಕಾಮ ಇಚ್ಛೆ ಇದ್ಮೇಲೆ ಒಂದ್ ಪಾರ್ಟ್ನರ್ ಇಲ್ಲ ಅಂದ್ರೆ ಕೈಗೇನೆ ನೀವು ಪಾರ್ಟ್ನರ್ ಮಾಡ್ಕೋತೀರ. ನರ್ವ್ ನಮ್ನೆಸ್ ಆಗುತ್ತೆ, ಉದ್ರೇಕ ಎಷ್ಟು ಬರ್ಬೇಕು ಉದ್ರೇಕ ಬರಲ್ಲ, ಮತ್ತೆ ಸ್ಖಲನ ಬೇಗ ಆಗುತ್ತೆ. ಎಷ್ಟೋ ಡಯಾಬಿಟೀಸ್ ನಲ್ಲಿ 10 ಶುಗರ್ ಪೇಷಂಟ್ಸ್ ಇದಾರೆ ಅಂದ್ರೆ 9 ಶುಗರ್ ಪೇಷಂಟ್ಗೆ ಲೈಂಗಿಕ ಸಮಸ್ಯೆ ಇದ್ದೇ ಇರುತ್ತೆ. ಪೋಸ್ಟ್ ಕೋವಿಡ್ ಎಫೆಕ್ಟು ಕೊರೋನಾ ಆದ್ಮೇಲೆ ನೋಡ್ತಾ ಇದ್ದೀನಿ ಯಂಗ್ ಏಜ್ ನಲ್ಲಿ ಎಷ್ಟೋ ನನ್ನ ಹತ್ರ ಹುಡುಗರು ಬರ್ತಾರೆ, ಸರ್ ಸ್ವಲ್ಪ ಲಿಂಗ ಮೇಲೆ ಕ್ರ್ಯಾಕ್ಸ್ ತರ ಆಗ್ತಾ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ಏಜ್ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ವೀರ್ಯ ಜನರೇಟ್ ಆಗಕ್ಕೆ? ಗುಡ್ ಕ್ವಶನ್. ಇದು ಏನಂದ್ರೆ ಆಯುರ್ವೇದನಲ್ಲಿ 4 ಸ್ಟೇಜಸ್ ಹೇಳಿದ್ದಾರೆ. ಆಯುರ್ವೇದ ಅನ್ಬೋದು ಅಥವಾ ವೇದಶಾಸ್ತ್ರದಲ್ಲಿ ಏನಂದ್ರೆ, ಒಂದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಒಂದು ಹುಡುಗ ಏನ್ ಮಾಡಬೇಕು, ಅವನು ಓದುವಾಗ ಬ್ರಹ್ಮಚರ್ಯನ ಫಾಲೋ ಮಾಡಬೇಕು. ಆವಾಗ ಯಾವುದೇ ರೀತಿ ಸೆಕ್ಸ್ ಬಗ್ಗೆ ವಿಚಾರ ಮಾಡಬಾರ್ದು. ಆ ಕಾಲದಲ್ಲಿ ಏನಿತ್ತು, ವೇದ ಪಾಠಶಾಲೆಯಲ್ಲೆಲ್ಲ ಒಂದು ಹುಡುಗ 7 ದಿಂದ 8 ವರ್ಷ ಆದ್ಮೇಲೆ ವೇದ ಪಾಠಶಾಲೆ ಕಳಿಸ್ತಿದ್ರು. 15-16 ವರ್ಷ ಆದ್ಮೇಲೆ ಅವನಿಗೆ ಎಲ್ಲ ವಿದ್ಯೆ ಪಡೆದ್ಬಿಟ್ಟು ಆಮೇಲೆ ಅವ್ನು ಮನೆಗೆ ಬರ್ತಿದ್ನು. 17 ದಿಂದ 18ನೇ ವರ್ಷಕ್ಕೆ ಅವನಿಗೆ ಮದುವೆ ಮಾಡ್ತಿದ್ರು. ಅದು ಬ್ರಹ್ಮಚರ್ಯ. ಎರಡನೇದು ಗೃಹಸ್ಥ. ಗೃಹಸ್ಥ ಅಂದ್ರೆ ಏನು, ಅವಾಗ ಮದುವೆ ಆಗಿದೆ, ಗಂಡ ಹೆಂಡತಿ ರೆಗ್ಯುಲರ್ ಆಗಿ ಮೀಟ್ ಆಗ್ತಾ ಹೋಗ್ತಾರೆ. ಸೊ ಅದು 18 ದಿಂದ ಆ ಕಾಲದಲ್ಲಿ 50 ವರೆಗೆ ಗೃಹಸ್ಥ. ಆಮೇಲೆ 3ನೇದು ಸ್ಟೇಟ್ ಬರುತ್ತೆ ವಾಣಿಪ್ರಸ್ಥ ಅಂತ. 50-55 ಆದ್ಮೇಲೆ 75 ವರೆಗೆ ವಾಣಿಪ್ರಸ್ಥನಲ್ಲಿ ಮನೆಯಲ್ಲಿ ಇರ್ತಾನೆ ಅವನು. ಮನೆದು ಡೈರೆಕ್ಟ್ ಡಿಸಿಷನ್ ನಲ್ಲಿ ಅವನ ಪಾರ್ಟಿಸಿಪೇಷನ್ ಇರಲ್ಲ, ಮನೆದು ಒಂದು ಸೀನಿಯರ್ ಸಿಟಿಜನ್ ತರ. ಓಕೆನಾ? ಆಮೇಲೆ 75 ಆದ್ಮೇಲೆ ಸನ್ಯಾಸ. ಅಂದ್ರೆ ಅವಾಗ ಮನೆ ಮಕ್ಕಳು ಎಲ್ಲ ಹೆಂಡರು ಬಿಟ್ಬಿಟ್ಟು ಎಲ್ಲೋ ಧರ್ಮದ ಕೆಲಸ ಮಾಡ್ಬೇಕಂತ ಹಿಮಾಲಯನಲ್ಲಿ ಹೋಗ್ಬಿಡೋದು, ಅದು ಸನ್ಯಾಸ. ಸೊ ಇವಾಗ ನಾವು ಮಾತಾಡೋದು ಬ್ರಹ್ಮಚರ್ಯ ಮತ್ತು ಗೃಹಸ್ಥ ಬಗ್ಗೆ. ಇವಾಗ 18 ವರ್ಷಕ್ಕೆ ನಿಮ್ ಮದ್ವೆ ಆಗ್ತಾ ಇಲ್ಲ, ಕಾಮ ಇಚ್ಛೆ ಇದ್ದೇ ಇರುತ್ತೆ. ಅವಾಗ ಕಾಮ ಇಚ್ಛೆ ಇದ್ಮೇಲೆ ಒಂದ್ ಪಾರ್ಟ್ನರ್ ಇಲ್ಲ ಅಂದ್ರೆ ಕೈಗೇನೆ ನೀವು ಪಾರ್ಟ್ನರ್ ಮಾಡ್ಕೋತೀರ. ಸೊ ಮುಂಚೆ ಏನ್ ಕಾನ್ಸೆಪ್ಟ್ ಇತ್ತಲ್ಲ, ಯಂಗ್ ಏಜ್ ನಲ್ಲಿ ತುಂಬಾ ಅರ್ಲಿ ಏಜ್ ನಲ್ಲಿ ಮದ್ವೆ ಮಾಡೋದು, ಅದು ಆಕ್ಚುಲಿ ಒಳ್ಳೇದಿತ್ತು. ಯಾಕೆ ಒಳ್ಳೇದಿತ್ತು ಅಂದ್ರೆ ಆ ಏಜ್ ನಲ್ಲಿ ಟೆಸ್ಟೋಸ್ಟಿರಾನ್ ತುಂಬಾ ಬೂಮ್ ನಲ್ಲಿ ಇರುತ್ತೆ. ಆ ಏಜ್ ನಲ್ಲಿ ಕ್ವಾಲಿಟಿ ಆಫ್ ವೀರ್ಯ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವ್ ಏನ್ ಮಾಡ್ತೀವಿ ಗೊತ್ತಾ, ಈಗ ನಾವು ಉತ್ತರ ಕರ್ನಾಟಕದನ್ನು, ನಮ್ ತೋಟನಲ್ಲಿ ಒಂದು ಒಳ್ಳೆ ರೀತಿ ತೊಗರೆ ಹಾಕ್ಬೇಕಂದ್ರೆ ಒಳ್ಳೆ ತೊಗರೆ ಕ್ವಾಲಿಟಿ ಬೀಜನ ನಾನು ಸೆಲೆಕ್ಟ್ ಮಾಡ್ತೀನಿ. ಆ ಬೀಜನ ನಾನು ಭೂಮಿನಲ್ಲಿ ಹಾಕ್ಬಿಟ್ರೆ ನನಗೆ ಒಳ್ಳೆ ಕ್ವಾಲಿಟಿ ತೊಗರೆ ಬರುತ್ತೆ ಅಂತ. ವೆರಿ ಸೇಮ್ ವೇ ನಾವು ನಮ್ದು ವೀರ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ವಾಲಿಟಿ ಇದಿದೆ ವೀರ್ಯ, ಅಷ್ಟೇ ನಮ್ಮ ಮಕ್ಕಳು ಹೆಲ್ದಿ ಹುಟ್ಟುತ್ತಾರೆ. ನೀವು ಅಬ್ಸರ್ವ್ ಮಾಡಿ, ನೀವು ಏನೋ ಒಂದು 25 ವರ್ಷದಲ್ಲಿ ಮದುವೆ ಮಾಡ್ಕೊಂಡಿದ್ದೀರ ಅಂತ ತಿಳ್ಕೊಳ್ಳಿ. ಫಸ್ಟ್ ಮಗು 27-28 ವರ್ಷಕ್ಕೆ ಆಯ್ತು ಅಂತ ತಿಳ್ಕೊಳ್ಳಿ. ಫಸ್ಟ್ ಮಗು ಎಷ್ಟು ಆಕ್ಟಿವ್ ಇದೆ ಅದೇ ರೀತಿ ಸೆಕೆಂಡ್ ಮಗು ಆಕ್ಟಿವ್ ಇರಲ್ಲ. ಯಾಕಿರಲ್ಲ ಅಂದ್ರೆ ಬರ್ತಾ ಬರ್ತಾ ಕ್ವಾಲಿಟಿ ಆಫ್ ಸಿಮನ್ ಪುರುಷರ್ನಲ್ಲಿ, ವೆರಿ ಸೇಮ್ ಟೈಮ್ ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿ, ಓವಾ ಕ್ವಾಲಿಟಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಎಷ್ಟು ಬೇಗ ಮದುವೆ ಆಗುತ್ತೆ ಅಷ್ಟೇ ಬೇಗ ಮಗುವನ್ನು ಹಾಕ್ಬೇಕು. ಇವತ್ ನಾಳೆ ನಾನೇ ಅಬ್ಸರ್ವ್ ಮಾಡ್ತೀನಿ, ಮತ್ತೆ ನೀವೇ ನೋಡ್ತಿರ್ಬೋದು. ಆ ಎಲೆಕ್ಟ್ರಾನಿಕ್ ಸಿಟಿದಿಂದ ಈ ಕಡೆ ನೀವು ಬರ್ತಾ ಇದ್ರ ಅಂದ್ರೆ ಆ ಫ್ಲೈಓವರ್ ದಿಂದ ಪ್ರತಿ 3ನೇ ಬಿಲ್ಡಿಂಗ್ IVF ಸೆಂಟರ್ ಆಗಿದೆ. ಯಾಕಾಗಿದೆ 3ನೇ ಬಿಲ್ಡಿಂಗ್ IVF ಸೆಂಟರ್ ಅಂದ್ರೆ, ಒಂದ್ರೆ ಪುರುಷರ್ನಲ್ಲಿ ಕಾಮ ಇಚ್ಛೆ ಕಡಿಮೆ ಆಗಿದೆ, ಕಾಮ ಮಾಡಕ್ ಅವನು ಅಸಮರ್ಥ ಆಗಿದ್ದಾನೆ. ಎರಡನೇದು ಕ್ವಾಲಿಟಿ ಆಫ್ ವೀರ್ಯ ಇಲ್ಲ. ಒಂದ್ ಕಾಲ ಇತ್ತು ಮುಂಚೆ, ಮದುವೆ ಆಗಿದೆ ಒಬ್ಬರದು, ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಮತ್ತೊಂದು ಮದುವೆ ಮಾಡ್ತಿದ್ರು ಅವ್ನಿಗೆ. ಯಾಕಂದ್ರೆ ಈ ಫಿಮೇಲ್ ನಲ್ಲಿ ಏನಾದ್ರು, ಹೆಣ್ಮಗಳಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಅದು ನಮ್ಮ ಮಗ ಚೆನ್ನಾಗಿದ್ದಾನೆ ಮತ್ತೊಂದು ಮದುವೆ ಮಾಡ್ತೀನಿ ಅಂತ. ಇವಾಗ ಏನ್ ಕಾಲ ಬಂದಿದೆ ಅಂದ್ರೆ, ಇವಾಗ ಫಸ್ಟ್ ಒಂದ್ ಟೈಮ್ ಇತ್ತು ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಫಸ್ಟ್ ಲೇಡೀಸ್ ಎಲ್ಲ ಟೆಸ್ಟ್ಗಳು ಮಾಡ್ತಿದ್ರು, USG ಅಬ್ಡಮನ್, ಹಾರ್ಮೋನಲ್ ಟೆಸ್ಟ್, ಆಮೇಲೆ ಎಗ್ ಟೆಸ್ಟ್ ಎಲ್ಲ ಮಾಡ್ತಿದ್ರು. ಇವಾಗ ಎಲ್ಲ ಗೈನಕಾಲಜಿಸ್ಟ್ ಏನ್ ಮಾಡಿದ್ದಾರೆ, ಮಕ್ಕಳಾಗ್ತಾ ಅಂದ್ರೆ ಫಸ್ಟ್ ವೀರ್ಯ ಟೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅಂದ್ರೆ ಈ ಲೆವೆಲ್ಗೆ ಕ್ವಾಲಿಟಿ ಆಫ್ ಸ್ಪರ್ಮ್ ಡ್ಯಾಮೇಜ್ ಆಗಿದೆ ಲಾಸ್ಟ್ 40 ವರ್ಷದಲ್ಲಿ. ಯಾಕಾಗಿದೆ ಅಂದ್ರೆ ಅದರಲ್ಲಿ ನಮ್ಮ ಪುರುಷರ ತಪ್ಪಿದೆ, ಸುಮ್ನೆ ಯಾವುದೋ ಡ್ರಾಪ್ ಆಗಲ್ಲ. ಒಂದ್ ಕಾಲ ಇತ್ತು ಏನಂದ್ರೆ, ಪ್ರತಿ ಒಂದ್ ಹಳ್ಳಿ ಊರ್ ಇರ್ಬೋದು, ಒಂದ್ ಸಿಟಿ ಇರ್ಬೋದು, ಅಲ್ಲಿ ಒಂದು ವ್ಯಾಯಾಮ ಶಾಲೆ ಅಂತ ಇರ್ತಿತ್ತು, ತಾಲೀಮ್ ಖಾನ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಒಳ್ಳೆ ಹೈ ಕ್ವಾಲಿಟಿ ಶ್ರಮ ಮಾಡ್ತಿದ್ರು. ದಿನ ಬೆಳಗ್ಗೆ ಎದ್ದ ತಕ್ಷಣ ತೋಟಕ್ಕೆ ಹೋಗೋದು, ಅಲ್ಲಿ ತೋಟನಲ್ಲಿ ಕೆಲಸ ಮಾಡೋದು, ಒಳ್ಳೆ ರೀತಿ ಬೆವರು ಸೋರೋದು, ಮನೆಗೆ ಬಂದ್ಮೇಲೆ ಅಷ್ಟೇ ಹೆಲ್ದಿ ಫುಡ್ ತಗೋತಿದ್ರು. ಇವಾಗ ಏನಾಗಿದೆ, ನನಗೆ 9 ಗಂಟೆಗೆ ಜಾಬು,
ನಾನು ಏನೋ 35 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು, ನನ್ನ ಮನೆಗೆ ಕ್ಯಾಬ್ ಬರುತ್ತೆ 7 ಗಂಟೆಗೆ, ನಾನು 6 ಗಂಟೆಗೆ ಸ್ನಾನ ಮಾಡಬೇಕು, ಸ್ನಾನ ಮಾಡಿಬಿಟ್ಟು ಏನೋ ಫಾಸ್ಟ್ ತಿನ್ನಬೇಕು, 7 ಗಂಟೆ ಕ್ಯಾಬ್ನಲ್ಲಿ ಹೋಗ್ಕೊಂಡು 9 ಗಂಟೆಗೆ ಜಾಬು, ರಿಟರ್ನ್ ಕಂಪನಿಗೆ 7 ಗಂಟೆಗೆ ಬಿಡಬೇಕು, ಮನೆಗೆ 9 ಗಂಟೆ. ಅವನಿಗೆ ಫಿಸಿಕಲಿ ಆ್ಯಕ್ಟಿವ್ ಮಾಡೋಕ್ಕೆ ಒಂದೇ ಟೈಮೇ ಇಲ್ಲ, ಏನೋ ದೈಹಿಕ ಕ್ರಿಯೆ ಮಾಡೋಕ್ಕೆ ಟೈಮ್ ಇಲ್ಲ. ಆಮೇಲೆ ಕೆಲಸದ ಒತ್ತಡ, ಇವತ್ತು ನಾಳೆ ಜಾಬ್ ಕಳ್ಕೊತಾರೆ ಎಷ್ಟೋ ಜನ, ಏನೋ ಜಾಬ್ ಸಸ್ಟೈನ್ ಮಾಡ್ಬೇಕು, ಏನು ಮಾಡ್ತಾರೆ ಲಿಮಿಟ್ಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಮತ್ತು ವೆರಿ ಸೇಮ್ ಟೈಮ್ ಏನಾಗಿದೆ, ಇದು ಸೋಷಿಯಲ್ ಮೀಡಿಯಾ, ಮೊಬೈಲು, ಒಳ್ಳೆ ಇದರದ್ದು. ಯಾವಾಗ ಮುಂಚೆ ಒಂದು ಕಾಲ ಇತ್ತು, ತೋಟನಲ್ಲಿ ಕೆಲಸ ಇಲ್ಲ ಅಂದರೆ ಎಲ್ಲ ಒಂದು ಫ್ರೆಂಡ್ಸ್ ಒಂದು ಜಾಗನಲ್ಲಿ ಯಾವುದೋ ದೇವಸ್ಥಾನ ಕಟ್ಟಿರ್ಬೋದು, ಗ್ರಾಮ ಪಂಚಾಯತ್ ಕಟ್ಟಿರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಒಂದು 8-10 ಜನ ಹುಡುಗರು ಸೇರಿ ಒಂದು ತರ್ರೆ ಹೊಡ್ತಿದ್ರು, ಅದು ಹಂಗಾಯಿತು, ಇದು ಹಿಂಗಾಯಿತು, ಅದು ಇದು ಅಂತ ಮೈಂಡ್ ರಿಲ್ಯಾಕ್ಸ್ ಆಗ್ತಿತ್ತು. ಇವಾಗ ಏನಿದೆ ಆ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ. ಇವಾಗ ಏನಂದ್ರೆ ಒಂದ್ರ ಅವ್ನ ಆಫೀಸ್ ಇರಬೇಕು, ಇಲ್ಲಾಂದ್ರೆ ಹೆಂಡತಿ ಮಕ್ಕಳ ಜೊತೆಗೆ ಇರಬೇಕು. ಅವನ ಲೈಫ್ನಲ್ಲಿ ಥರ್ಡ್ ಪರ್ಸನ್ ಇಲ್ಲೇ ಇಲ್ಲ. ಥರ್ಡ್ ಪರ್ಸನ್ ಯಾವಾಗೋ ಒಂದು ಸಾಟರ್ಡೆ ಸಂಡೇ ಫ್ರೆಂಡ್ಸ್ ಹತ್ರ ಮೀಟ್ ಆಗಬೇಕು ಅಂತ ಅವ್ರು ಕರೀತಾರೆ, ನೀವೇನು ಕುಡಿಯಕ್ಕೆ ಹೋಗ್ತೀರಿ ಬೇಡ ಅಂತ ವೈ ಬಿಡಲ್ಲ. ಅವ್ನು ಫಿಸಿಕಲಿ ಇಷ್ಟು ವೀಕ್ ಆಗಿರ್ತಾನೆ, ವೆರಿ ಸೇಮ್ ಟೈಮ್ ಮೆಂಟಲಿನೂ ಅಷ್ಟು ವೀಕ್ ಆಗಿರ್ತಾರೆ. ಯಾಕಂದ್ರೆ ಅವನಿಗೆ ಮಾತಾಡಬೇಕು, ಅವನ ಭಾವನೆನ ಯಾರಿಗೂ ಹೇಳ್ಬೇಕಂದ್ರೇನೆ ಸಾಧ್ಯ ಆಗ್ತಾ ಇಲ್ಲ. ಒಂಥರ ಮೊಬೈಲ್ ಜೊತೆಗೆ ಟೈಮ್ ಪಾಸ್ ಮಾಡಬೇಕು ಅಂದ್ರೆ ಫ್ಯಾಮಿಲಿ ಜೊತೆಗೆ ಇರಬೇಕು, ಮಕ್ಕಳ ಜೊತೆಗೆ, ಹೆಂಡತಿ ಜೊತೆಗೆ. ಫ್ರೆಂಡ್ಸ್ ಅನ್ನುವ ಕಾನ್ಸೆಪ್ಟೇ ಬರ್ತಾ ಹೋಗ್ತಾ ಇದೆ. ಓಕೆ, ಅದರಿಂದನೂ ಕೂಡ ಇದು ಎಫೆಕ್ಟ್ ಕೊಡುತ್ತೆ. 100% ಎಫೆಕ್ಟ್ ಕೊಡೋದೆ. ಇಡೀ ದಿನ ನೀವು ಕೆಲಸ ಎಷ್ಟು ಮಾಡಿದಿರ್ತಿರಲ್ಲ, ಸಾಯಂಕಾಲ ಒಂದು ಅರ್ಧ ಗಂಟೆ ಯಾವುದೋ ಒಂದು ವಿಷಯ ಬಗ್ಗೆ ಫ್ರೆಂಡ್ ಜೊತೆಗೆ ಮಾತಾಡ್ತಾರ, ಚರ್ಚೆ ಮಾಡಿದ್ರ, ಏನೋ ಇಡೀ ದಿನ ಕೆಲಸ ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ, ಅದು ಟಯರ್ಡ್ನೆಸ್ ಹೋಗ್ಬಿಡುತ್ತೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಊಟ ಮಾಡಿ ಮಲಗಿಬಿಟ್ರೆ ಅದು ಒಂದು ರಿಲ್ಯಾಕ್ಸೇಷನ್. ಇವಾಗ 12 ತಾಸು ನೀವು ಕೆಲಸ ಮಾಡಿಬಿಟ್ಟು ಮನೆಗೆ ಬಂದ ತಕ್ಷಣ ಏನೋ ಸ್ವಲ್ಪ ಫುಲ್ ಸುಸ್ತಾಗಿದ್ದಿರ್ತಾರೆ, ಏನೋ ಊಟ ಮಾಡ್ತೀರಾ, ಮಲಗಿಬಿಡ್ತೀರಾ. ಅದರದಿಂದ ಏನಾಗ್ತಾ ಇದೆ, ಅವನಿಗೆ ದೈಹಿಕವಾಗಿಯೂ ಡ್ರೈನ್ ಆಗ್ತಾ ಇದ್ದೇನೆ ಎನರ್ಜಿ, ಮಾನಸಿಕವಾಗಿಯೂ ಡ್ರೈನ್ ಆಗ್ತಾ ಇದೆ. ಮತ್ತು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಮತ್ತೊಂದು ವಿಷಯ ಬಗ್ಗೆ ನಾನು ಹೇಳ್ತೀನಿ ಅಂದ್ರೆ ಅದು ವೈಟಮಿನ್ ಡಿ. ಮುಂಚೆ ಒಂದು ಕಾಲ ಇತ್ತು, ಬೆಳಗ್ಗೆ 7ರಿಂದ 9 ಗಂಟೆವರೆಗೆ ಯಾರೋ ಮನೆಯಲ್ಲಿ ಇರ್ತಿರ, ಎಲ್ಲ ಬಿಸಿಲಿನಲ್ಲಿನೇ ಓಡಾಡ್ತಿದ್ರು. ವಿಟಮಿನ್ ಡಿ ಯಾವಾಗ ಅವ್ರ ಬಾಡಿನಲ್ಲಿ ಕಡಿಮೆ ಆಗ್ತಿರ್ಲಿಲ್ಲ. ಇವಾಗ ವಿಟಮಿನ್ ಡಿ ಸ್ಪೆಷಲಿ ಬೆಂಗಳೂರು ಅಂತ ಸಿಟಿನಲ್ಲಿ ಎಲ್ಲಿ ಬಿಸಿಲು ಸ್ವಲ್ಪ ಕಡಿಮೆನೇ ಇರುತ್ತೆ, ಇವರು AC ಕಾರ್ನಲ್ಲಿನೇ ಇರ್ತಾರೆ ಅಥವಾ ಆಫೀಸ್ನಲ್ಲಿ ಇರ್ತಾರೆ, ವಿಟಮಿನ್ ಡಿ ಸಂಪರ್ಕನೇ ಇಲ್ಲ. ವಿಟಮಿನ್ ಡಿ ಇವಾಗ ನಾನು ಒಂದು ರ್ಯಾಂಡಮ್ಲಿ ಬೆಂಗಳೂರಿನಲ್ಲಿ ಒಂದು 10 ಜನ ವಾಸ ಮಾಡ್ತಾ ಇದ್ದಾರೆ, 8 ಜನರಿಗೆ ಡೆಫಿಷಿಯನ್ಸಿ ಇದೆ. ಆ ಲೆವೆಲ್ ವಿಟಮಿನ್ ಡಿ ಕಡಿಮೆ ಇದೆ. ಈ ವಿಟಮಿನ್ ಡಿ ಇಂಪಾರ್ಟೆನ್ಸ್ ರೋಲ್ ಇನ್ ಬಾಡಿನಲ್ಲಿ ಏನಂದ್ರೆ ಹಾರ್ಮೋನಲ್ ಪ್ರೊಡಕ್ಷನಲ್ಲಿ, ಬಾಡಿದು ಇಮ್ಯುನಿಟಿಯಲ್ಲಿ, ಬಾಡಿದು ಒಳ್ಳೆ ರೀತಿ ಡೈಜೆಷನಲ್ಲಿ, ಸ್ಕಿನ್ ಕಾಂಪ್ಲೆಕ್ಷನಲ್ಲಿ, ಹೇರ್ಸ್ನಲ್ಲಿ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನಲ್ಲಿ, ಇಷ್ಟೆಲ್ಲ ಇಂಪಾರ್ಟೆನ್ಸು. ಬಟ್ ಎಲ್ಲರ ಬಾಡಿನಲ್ಲಿ ಡೆಫಿಷಿಯನ್ಸಿ ಇದೆ. ಅಂದ್ರೆ ಈಗ ಸ್ಟ್ರೆಸ್ ಇಂದಾನು ಇದು ತುಂಬಾ ಎಫೆಕ್ಟ್ ಕೊಡ್ತಾ ಇದೆ ಅಂತ. ಸ್ಟ್ರೆಸ್ ದಿಂದ ಮಾನಸಿಕವಾಗಿ ಡ್ರೈನ್ ಆಗ್ತಾ ಇದ್ದಾನೆ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಯಾವುದೋ ರೀತಿ ವ್ಯಾಯಾಮ ಇಲ್ಲ ಅಂತ ದೈಹಿಕವಾಗಿ ಒಂದು ವೀಕ್ ಆಗ್ತಾ ಇದ್ದಾನೆ. ಈ ತರ ನ್ಯೂಟ್ರಿಯೆಂಟ್ ಇಲ್ಲ ಬಾಡಿನಲ್ಲಿ. ವಿಟಮಿನ್ ಡಿ ಇರ್ಬೋದು, ಬಿ ಕಾಂಪ್ಲೆಕ್ಸ್ ಕೊರತೆ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಇದ್ರ ಡೆಫಿಷಿಯನ್ಸಿ ಇದಂದ್ರೆ ಬಾಡಿನಲ್ಲಿ ವೀಕ್ನೆಸ್. ಅದಕ್ಕೆ ಇವಾಗ ತುಂಬಾ ಯಂಗ್ ಏಜ್ ನಲ್ಲಿ, ಒಂದ್ ಕಾಲ ಇತ್ತು, ಒಂದ್ ಊರಿನಲ್ಲಿ ಯಾರಿಗೋ ಶುಗರ್ ಬಂದಿದ್ದೇನೋ ಮಾತಾಡಿದ್ರು, ಓ ಅವ್ನಿಗೆ ಶುಗರ್ ಬಂದಿದ್ದೇನಪ್ಪ ಅಂತ. ಇವಾಗ ಶುಗರ್ ಅಂದ್ರೆ ವೆರಿ ಕಾಮನ್. ಏನ್ ಇವಾಗ WHO ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಅನದರ್ 2040 ಅಥವಾ 45 ಒಳಗಡೆ ವರ್ಲ್ಡ್ಗೆ ಇಂಡಿಯಾ ಡಯಾಬಿಟಿಕ್ ಕ್ಯಾಪಿಟಲ್ ಆಗುತ್ತೆ ಅಂತ. ಆ ಲೆವೆಲ್ಗೆ ಶುಗರ್ ಪೇಷಂಟ್ ಜಾಸ್ತಿ ಆಗುತ್ತೆ. ನನ್ನ ಪ್ರಾಕ್ಟೀಸ್ ಯಾವಾಗ ಸ್ಟಾರ್ಟ್ ಮಾಡಿದೆ 2011-12ನಲ್ಲಿ, ಶುಗರ್ ಪೇಷಂಟ್ ಯಂಗೇಜ್ನಲ್ಲಿ ನಾನು ಜಾಸ್ತಿ ನೋಡ್ತಿರಲಿಲ್ಲ, 55-60 ವರ್ಷ ಆದಮೇಲೆ ಜಾಸ್ತಿ ನೋಡ್ತಿದೆ. ಬಟ್ ಪೋಸ್ಟ್ ಕೋವಿಡ್ ಎಫೆಕ್ಟು, ಕೊರೋನಾ ಆದಮೇಲೆ ನೋಡ್ತಾ ಇದ್ದೀನಿ ಯಂಗ್ ಏಜ್ನಲ್ಲಿ ಎಷ್ಟೋ ನನ್ನ ಹತ್ರ ಹುಡುಗರು ಬರ್ತಾರೆ, ಸರ್ ಸ್ವಲ್ಪ ಲಿಂಗ ಮೇಲೆ ಕ್ರ್ಯಾಕ್ಸ್ ಥರ ಆಗ್ತಾ ಇದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಕೇಳ್ತೀನಿ, ನೀವು ಶುಗರ್ ಏನಾದರೂ ಚೆಕ್ ಮಾಡಿದ್ದೀರಾ? ಇಲ್ಲ ಸರ್ ಶುಗರ್ ನನಗಿಲ್ಲ ಸರ್ ಅಂತಾರೆ. ಬನ್ನಿ ಸರ್ ಚೆಕ್ ಮಾಡೋಣ ಅಂತ ಒಂದು JR ಬೇಸ್ ಮಾಡಿಬಿಟ್ಟು ಇನ್ಸ್ಟಂಟ್ ನೋಡಿಬಿಟ್ರೆ 300, 400, 450 ಈ ರೇಂಜ್ಗೆ. ಅಂದರೆ ಇವಾಗ ರ್ಯಾಂಡಮ್ಲಿ ನೀವು ಬೆಂಗಳೂರಿನಲ್ಲಿ ಏನಾದರೂ ವಾಸ ಆಗ್ತಾ ಇದ್ರೆ, ನಮ್ಮ ವಯಸ್ಸು 30ರಿಂದ 40 ರೇಂಜಲ್ಲಿ ಇದ್ದರೆ ರೂಟೀನ್ ಕಂಪಲ್ಸರಿ ಒಂದು ಶುಗರ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ಲೆವೆಲ್ಗೆ ಶುಗರ್ ಆಗಿದೆ. ಈಗ ಗೊತ್ತಿರಲ್ಲ, ಹಾಗೆ ಬದುಕ್ತಾ ಇದ್ದಾರೆ, ಏನೋ ಸುಸ್ತಾಗಿದೆ, ಕೆಲಸ ಜಾಸ್ತಿ ಮಾಡಿದ್ದೀನಿ ಸುಸ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟೋ ಪೇಷಂಟ್ ಇವಾಗ ಪ್ರೀ ಡಯಾಬಿಟಿಸ್ ಸ್ಟೇಜ್ ಅಂದರೆ ಶುಗರ್ ಬರೋಕ್ಕಿಂತ ಮುಂಚೆ ಏನು ಸ್ಟೇಜ್ ಇರುತ್ತೆ ಆ ಸ್ಟೇಜ್ನಲ್ಲಿ ಇದ್ದಾರೆ. ಅದು ಗೊತ್ತಾಯಿದ್ರೆ ಸ್ವಲ್ಪ ವಾಕ್ ಸ್ಟಾರ್ಟ್ ಮಾಡಿ, ಸ್ವಲ್ಪ ರನ್ನಿಂಗ್ ಮಾಡಿ, ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿ. ಅಂದರೆ ಸರ್ ಇವಾಗ ಶುಗರ್ ಬಗ್ಗೆ ಹೇಳಿದ್ರಿ, ಶುಗರ್ ಇಂದನೂ ಸಿಸ್ಮಿಕ್ ಪ್ರಾಬ್ಲಮ್ ಆಗುತ್ತೆ? ಡೆಫಿನೆಟ್ಲಿ. ಶುಗರ್ನಲ್ಲಿ ಒಂದು ಕಂಡೀಷನ್ ಇರುತ್ತೆ, ಡಯಾಬಿಟಿಕ್ ನ್ಯೂರೋಪೇಥಿ ಅಂತ. ಓಕೆ, ಡಯಾಬಿಟಿಕ್ ನ್ಯೂರೋಪೇಥಿ ಅಂದರೆ ಬಾಡಿನಲ್ಲಿ ಒಂದು ಲೆವೆಲ್ಗಿಂತ ಜಾಸ್ತಿ ಗ್ಲೈಸಿಮಿಕ್ ಮೀಟರ್ ಅಥವಾ ಶುಗರ್ ಜಾಸ್ತಿ ಇದೆ ಮತ್ತು ಲಾಂಗರ್ ಪೀರಿಯಡ್ ಒಳಗೆ ಇದೆ, ಒಂದು 2 ವರ್ಷ 3 ವರ್ಷ ಆದಮೇಲೆ ಅವಾಗ ಏನಾಗುತ್ತೆ, ಅದರಲ್ಲಿ
ನರಗಳೇನಿರುತ್ತೆ, ನರದ ಮುಖ ಎಡ್ಜಸ್ ಏನಿರುತ್ತೆ ಅದರಲ್ಲಿ ಸ್ವಲ್ಪ ಊತ ಬಂದಿದಿರುತ್ತೆ. ಆ ಊತ ಬಂದ್ಮೇಲೆ ಒಂದ್ರೆ ಏನಾಗುತ್ತೆ, ನರ್ವ್ಸ್ ಏನ್ ಎಲೆಕ್ಟ್ರಿಕ್ ಮೆಸೇಜ್ ಪಾಸ್ ಆಗ್ಬೇಕು ಬಾಡಿನಲ್ಲಿ, ಅದು ವೀಕ್ ಆಗುತ್ತೆ. ನರ್ವ್ ನಮ್ನೆಸ್ ಆಗುತ್ತೆ. ಉದ್ರೇಕ ಎಷ್ಟು ಬರಬೇಕು ಉದ್ರೇಕ ಬರಲ್ಲ, ಮತ್ತೆ ಸ್ಖಲನ ಬೇಗ ಆಗುತ್ತೆ. ಎಷ್ಟೋ ಡಯಾಬಿಟೀಸ್ ನಲ್ಲಿ 10 ಶುಗರ್ ಪೇಷಂಟ್ಸ್ ಇದಾರೆ ಅಂದ್ರೆ 9 ಶುಗರ್ ಪೇಷಂಟ್ಗೆ ಲೈಂಗಿಕ ಸಮಸ್ಯೆ ಇದ್ದೇ ಇರುತ್ತೆ. ಓಹೋ, ಶುಗರ್ ದಿಂದನೂ ಎಫೆಕ್ಟ್ ಇದೆ. 100%. ಓಕೆ. ಹೇಳ್ಬೇಕಂದ್ರೆ ಯಾರು ಸೆಕ್ಸಾಲಜಿ ಪ್ರಾಕ್ಟೀಸ್ ಮಾಡ್ತಾರೆ, ಸೆಕ್ಸಾಲಜಿಸ್ಟ್ ಡಾಕ್ಟರ್ ಇದ್ದಾರೆ, ಅವ್ರ ಮನೇನೆ ನಡೀತಾ ಇದೆ ಶುಗರ್ ಪೇಷಂಟ್ ಇಂದ. ಆ ಲೆವೆಲ್ಗೆ ಶುಗರ್ದು ಸೆಕ್ಸ್ ಪ್ರಾಬ್ಲಮ್. ಓಕೆ.